ಮಚ್ಚನ್ನ ಹಿಡಿದು ಈ ರಜತ್ ಹಾಗೂ ವಿನಯ್ ರೀಲ್ಸ್ ಒಂದನ್ನ ಮಾಡಿದ್ರು. ಅದಕ್ಕೆ ಕೇಸ್ ಕೂಡ ದಾಖಲಾಗಿತ್ತು. ಜೈಲಿಗೂ ಕೂಡ ಹೋಗಿ ಬಂದ್ರು. ಜೈಲಿಗೆ ಹೋಗಿ ಬಂದ್ರು ಕೂಡ ಇನ್ನೂ ಕೂಡ ಈ ರಜತ್ ಬುದ್ಧಿ ಕಲ್ತಿಲ್ಲ. ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಈ ಕೇಸಲ್ಲಿ ಅಂತ ಗಮನಿಸಿದ್ವಿ. ಒಂದ್ ಮಚ್ಚ ಇಟ್ಕೊಂಡು ರೀಲ್ಸ್ ಮಾಡಿದ್ರು. ಆ ರೀಲ್ಸ್ ಇದೆಯಲ್ಲ ಇನ್ನೂ ಕೂಡ ಹಾಗೆ ಇದೆ. ಅದನ್ನ ಡಿಲೀಟ್ ಮಾಡಿಸಿಲ್ಲ ಪೊಲೀಸರು. ಈ ಪ್ರಕರಣದಲ್ಲಿ ಜೈಲು ಸೇರಿ ಬೇಲ್ ಮೇಲೆ ಇಬ್ರು ಕೂಡ ರಿಲೀಸ್ ಆಗಿದ್ದಾರೆ ಈಗ. ಆದ್ರೆ ಈವರೆಗೂ ಕೂಡ ಈ ಮಚ್ಚಿಟ್ಕೊಂಡು ಮಾಡಿರುವಂತಹ ರೀಲ್ಸ್ ಡಿಲೀಟ್ ಆಗಿಲ್ಲ. ಸೆಲೆಬ್ರಿಟಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ, ಈ ರೀತಿಯಾಗಿ ಏನಾದ್ರೂ ಪೊಲೀಸರು ಮಾಡ್ತಾ ಇದ್ದಾರೆ? ಆ ರೀತಿ ಏನಾದ್ರೂ ಇದೆಯಾ? ಜನಸಾಮಾನ್ಯರಾಗಿದ್ರೆ ತಕ್ಷಣನೇ ಡಿಲೀಟ್ ಮಾಡ್ತಾ ಇದ್ರು. ರೀಲ್ಸ್ ಯಾಕೆ ಅಕೌಂಟೇ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ರು ಸಾಮಾನ್ಯರಾಗಿದ್ರೆ. ಆದ್ರೆ ರಜತ್ ಮಾತ್ರ ಇನ್ನೂ ಈ ವಿಡಿಯೋ ಡಿಲೀಟ್ ಮಾಡಿಲ್ಲ. ಇನ್ನೂ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ರೀಲ್ಸ್ ನೋಡಿ, ರೀಲ್ಸ್ ಇನ್ನೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೇ ಇದೆ. ಸಾಕಷ್ಟು ಜನ, ಲಕ್ಷಾಂತರ ಜನ ಆ ರೀಲ್ಸ್ ಅನ್ನ ನೋಡಿದ್ದಾರೆ, ಗಮನಿಸಿದ್ದಾರೆ. ಇನ್ನೂ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಪೊಲೀಸರಿಗದು ಅರಿವಿಗೆ ಬಂದಿಲ್ವಾ? ಅಥವಾ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಹೋದ ನಂತರದಲ್ಲಿ ಮಾಡಿಲ್ವಾ? ಏನಾಗಿದೆ ಅಸಲಿಗೆ ಅನ್ನುವಂಥ ಪ್ರಶ್ನೆ. ಅದೇ ಯಾರೋ ಕಾಮನ್ ಪೀಪಲ್ ಯಾರೋ ಆಗಿದ್ದಿದ್ರೆ, ಸಾಮಾನ್ಯರಾಗಿದ್ದಿದ್ರೆ ಅವರನ್ನ ಕರೆಸಿ ಡಿಲೀಟೇ ಮಾಡಿಸ್ಬಿಡ್ತಾ ಇದ್ರು ಅಕೌಂಟ್. ಆದರೆ ಇಲ್ಲಿವರೆಗೂ ಆ ರೀತಿ ಆಗಿಲ್ಲ. ಯಾಕಿಂತ ನ್ಯಾಯ? ಒಬ್ಬರಿಗೆ ಒಂದು ರೀತಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ, ಬಗೆಯ ನೀತಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ. ಇದನ್ನು ನೋಡಿದಂಥವ್ರಿಗೆ ಸಾಮಾನ್ಯವಾಗಿ ಅಂಥ ಪ್ರಶ್ನೆ ಬರೋದು ಸರ್ವೇ ಸಾಮಾನ್ಯ.